ಆಷಾಢ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಜಾತ್ರಾ ಮಹೋತ್ಸವ ಸಮಿತಿಯ ವತಿಯಿಂದ ಶ್ರೀ ಗಂಗಮ್ಮ, ಶ್ರೀ ವೀರದಿಮ್ಮಮ್ಮ ಹಾಗೂ ಶ್ರೀ ಸಪ್ಲಮ್ಮ ದೇವತೆಗಳ ಜಾತ್ರಾ ಮಹೋತ್ಸವ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ವಾರ್ಡ್ನ ಮಹಿಳೆಯರು ತುಂಬಿಟ್ಟ ದೀಪಗಳನ್ನು ಹೊತ್ತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ದೇವತೆಗಳ ಆರಾಧನೆಯಲ್ಲಿ ಭಾಗವಹಿಸಿದರು. ವಿಶೇಷ ಪೂಜೆ, ಅಲಂಕಾರ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ನಡೆದಿದ್ದು ಬಳಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಜಾತ್ರಾ ಮಹೋತ್ಸವ ಸಮಿತಿಯ ಉಸ್ತುವಾರಿ ಲಕ್ಷ್ಮೀನಾರಾಯಣ ಮಾತನಾಡಿ, ಹಲವು ವರ್ಷಗಳ ಬಳಿಕ ಬಡಾವಣೆಯಲ್ಲಿ ಜಾತ್ರಾ ಮಹೋತ್ಸವವನ್ನು ಎಲ್ಲರ ಸಹಕಾರದಿಂದ ಆಯೋಜಿಸಲಾಗಿದೆ. ವಾರ್ಡ್ ಹಾಗೂ ನಗರಕ್ಕೆ ಒಳಿತಾಗಲಿ, ಉತ್ತಮ ಮಳೆ ಬೆಳೆ ಬರಲಿ ಎಂಬ ಉದ್ದೇಶದಿಂದ ಈ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ಹೇಳಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಒಂದು ಜಾತ್ರಾ ಮಹೋತ್ಸವ ನಂಬ್ಕೊಬೇಕಂತ ಶುರು ಮಾಡಿದ್ವಿ. ಇದು ಸುಮಾರು 5-6 ದಿನಗಳು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಇವತ್ತು 2ನೇ ದಿವಸ. ಇವತ್ತು ಅಮ್ಮನವ್ರಿಗೆ ಬಲಿ ಕೊಡೋ ಕಾರ್ಯಕ್ರಮ. ಇವತ್ತು ಗಂಗಮ್ಮ ದೇವಿಗೆ, ವೀರದಿಮ್ಮಮ್ಮ ದೇವಿ ಮತ್ತು ಸತ್ಯಮ್ಮ ದೇವಿಗೆ ಬಲಿ ಕೊಡೋ ಕಾರ್ಯಕ್ರಮ ಆಯಿತು. ಇವತ್ತು ಬೆಳಗ್ಗೆ 3 ತಂಬಿಟ್ಟು, ಪ್ರತಿಯೊಂದು ಮನೆಯಿಂದ 3 ತಂಬಿಟ್ಟು ದೀಪಗಳನ್ನು ತೆಗೆದುಕೊಂಡ್ಬಂದು ದೇವರಿಗೆ ಇಲ್ಲಿ ಆರಾಧನೆ ಮಾಡ್ತಾರೆ, ಬೆಳಗ್ತಾರೆ. ಇವತ್ತು ಏನಾಗಿದೆ ಅಂದರೆ, ಇವತ್ತು ಇಷ್ಟು ಜನ ಆಗಲ್ಲ ಅಂತ ನಾವು ಸಮಿತಿಯವರು ತೀರ್ಮಾನ ಮಾಡಿದ್ವಿ. ಆದರೆ ಅಮ್ಮನವರ ಶಕ್ತಿ, ಅಮ್ಮನವ್ರು ತಂದು ಇಲ್ಲಿ ಇಟ್ಟಿದ ತಕ್ಷಣ ಯಾವ ರೀತಿ ಚೇಂಜ್ ಆಗೋಯ್ತು ಅಂದರೆ, ನಾವು 100 ಎಕ್ಸ್ಪೆಕ್ಟ್ ಮಾಡಿದ್ದು ಅಷ್ಟು ಸಂಖ್ಯೆ 500-600ಕ್ಕೆ ಹೊರಟಾಯ್ತು. ಎಲ್ಲ ಕುಟುಂಬಗಳವರು ಜಾತಿ ಭೇದ ಬಿಟ್ಟು, ಪಕ್ಷ ಭೇದ ಬಿಟ್ಟು ಎಲ್ಲ ಸೇರಿ ಅದ್ದೂರಿಗೆ ಮಾಡ್ತಾಯಿದ್ವಿ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಮರಿ. ಯಾವ ಥರ ಅಂದರೆ ದೊಡ್ಡವರು ಎಲ್ಲ ಒಂಥರ ಎಂಜಾಯ್, ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ಭಕ್ತಾದಿಗಳು ಎಲ್ಲ ಇಲ್ಲಿ ಈ ಬಡಾವಣೆ ಎಲ್ಲ ಕುಟುಂಬದವರು ಸೇರಿ ಅದ್ದೂರಿಯಾಗಿ ಜಾತ್ರೆ ಮಾಡೋಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಕಂಟಿನ್ಯೂ ಮುಂದಿನ ವರ್ಷಗಳು ಮಾಡ್ಕೊಂಡು ಹೋಗೋದು, ಒಳ್ಳೆ ದೇವತಾ ಕಾರ್ಯಗಳು ಮಾಡಬೇಕಂತ ಸಮಿತಿಯವರು ಆಲ್ರೆಡಿ ಮಾತಾಡ್ತಾ ಇದ್ದೀವಿ ನಾವೆಲ್ಲನೂ. ಇದು ಯೂನಿಟಿ ಸರ್, ಏನೇ ಮಾಡಬೇಕಾದ್ರೂ ಒಗ್ಗಟ್ಟೇ ಒಂದು ಇದು ಅಷ್ಟೇ ಶಕ್ತಿ, ಒಗ್ಗಟ್ಟೇ ಅನ್ನೋದು ಶಕ್ತಿಯ ಥರ ಸೇರಿದ್ದೀವಿ. ಎಲ್ಲ ಒಂದೇ ಕುಟುಂಬ. ಯಾವ ರೀತಿ ಅಂದರೆ ಒಂದೇ ಕಡೆ ತಿಂತಾ ಇದ್ದೀವಿ, ಒಂದೇ ಕಡೆ ಪೂಜೆಗಳು ಸೌಕರ್ಯ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಮನೆ ಹತ್ರ ಹೋಗ್ತಾ ಇದ್ದೀವಿ, ಎಲ್ಲ ಮಾತಾಡಿ ಒಳ್ಳೆ ಸ್ಪಂದನೆ ಇದೆ. ನಮ್ಮ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಇವತ್ತಿನ ಇದ್ರ ಪ್ರಕಾರ ಯಾವ ಬಡಾವಣೆಯಲ್ಲಿ ಈ ರೀತಿ ಗ್ರ್ಯಾಂಡಾಗಿ ಆಗಿಲ್ಲ. ಈ ರೀತಿ ಒಳ್ಳೆ ಎಕ್ಸಿಡ್ ಕ್ಲಾಸ್ 1 ಮೆಂಬರ್ಸ್ ಇದ್ದಂಗೆ ಎಲ್ಲ ಕಾರ್ಯಗಳಲ್ಲೂ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಅವ್ರಿಗೆ ಚಿರಋಣಿ. ಚಿಕ್ಕಬಳ್ಳಾಪುರ ಸಮಸ್ತ ಜನ ಯಾವ ರೀತಿ ನಮಗೆ ಸ್ಪಂದನೆ ಇರ್ತಾರೆ. ನಾವೆಲ್ಲ ಕಮಿಟಿ ಮಾಡಿಕೊಂಡು ಮುಂದಿನ ನಮ್ಮ ಸಮಾಜ ಕಲ್ಯಾಣಕ್ಕಾಗಿ, ನಮ್ಮ ಲೇಔಟ್ಗೆ ಉದ್ಧಾರಕ್ಕಾಗಿ ಒಂದು ಸಮಿತಿ ರಚನೆ ಮಾಡಬೇಕಂತೆಲ್ಲ ಡಿಸೈಡ್ ಮಾಡಿದ್ದೀವಿ. ನಂಬರ್ 1 ಬಡಾವಣೆ ಆಗಬೇಕು ಅನ್ನೋದು ನಮ್ಮ ಆಸೆ ಸರ್. ಸಮಿತಿಯಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇದೆಲ್ಲ ಸೇವಾಧಿಕಾರಿಗಳಿಂದ ಫಾರ್ಮೇಷನ್ ಆಗಿಲ್ಲ ಟ್ರಸ್ಟ್. ಗಂಗಮ್ಮ ಮತ್ತು ಸಪ್ಪಲಮ್ಮ, ವೀರದಿಮ್ಮಮ್ಮ. ಒಬ್ಬರು ಗಂಗಮ್ಮ ಅಂತ ಹೇಳಿದ್ರೆ ಈ ಬಡಾವಣೆಗೆ ಅಂತಲ್ಲ, ಲೋಕ ಕಲ್ಯಾಣಕ್ಕಾಗಿ ಒಂದು ನೀರಿಲ್ಲ ಅಂತ ಹೇಳಿದ್ರೆ ಗಂಗಮ್ಮ ಇಲ್ಲ. ಅದೇ ರೀತಿ ನಮ್ಮ ವೀರದಿಮ್ಮಮ್ಮ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಆರೋಗ್ಯದ ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಆ ಅಮ್ಮನು ಒಂದು ಕಾಡಲ್ಲಿ ಒಂದು ದೇವಸ್ಥಾನ ಇದೆ. ಪ್ರತಿದಿನ ನಾವು ಆ ಕಡೆ ಓಡಾಡಿ ಈ ಕಡೆ ಬರಬೇಕು ಅಂತ ಹೇಳಿದ್ರೆ ಒಂದು ಪ್ರಾಣಿಗಳ ಕಾಟ ಹೆಚ್ಚಿರೋದ್ರಿಂದ, ಇದುವರೆಗೂ ಅಲ್ಲಿ ಅಮ್ಮ ನಿಲ್ಲಿಸಿರೋದ್ರಿಂದ ಯಾವುದೇ ರೀತಿ ಏನು ಗೋರಿಬಿದ್ನೂರಿಗೆ ಹೋಗೋವಂಥವ್ರಾಗಿರಲಿ, ಈ ಕಡೆ ಚಿಕ್ಕಬಳ್ಳಾಪುರ ಬರೋವಂಥವ್ರಾಗಿರಲಿ, ಪ್ರತಿಯೊಬ್ಬರಿಗೂ ಕೂಡ ರಕ್ಷಣೆ ಕೊಟ್ಕೊಂಡು ಕಾಪಾಡ್ತಾ ಇದ್ದಾರೆ. ಅಂಥ ಒಂದು ಮಹಾತಾಯಿ ಈ ದಿನ ನಮ್ಮ ತಿಮ್ಮಕ್ಕ ಲೇಔಟ್ಗೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಸಪ್ಪಲಮ್ಮ ದೇವಿ, ಸಪ್ಪಲಮ್ಮ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಸ್ತಿ ಮತ್ತು ಐಶ್ವರ್ಯ, ಸಂತೋಷ ಕೊಡುವಂಥ ತಾಯಿ. ಅಂಥ ಒಂದು 3 ಶಕ್ತಿ ದೇವತೆಗಳನ್ನು ಈ ದಿನ ನಮ್ಮ ತಿಮ್ಮಕ್ಕ ಬಡಾವಣೆ ಸೇವಾ ಸಮಿತಿ ದಿನ ತಂದು ಈ ದಿನ ನಮ್ಮ ತಿಮ್ಮಕ್ಕ ಬಡಾವಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೇ ರೀತಿ ಅಮ್ಮನವ್ರನ್ನ ಒಂದು ಆಶೀರ್ವಾದ ಪ್ರತಿಯೊಬ್ಬರಿಗೂ ಲಭಿಸಬೇಕು, ಈ ಚಿಕ್ಕಬಳ್ಳಾಪುರ ಜನತೆಗೂ ಲಭಿಸಬೇಕು ಅಂತೇಳಿ ಒಂದು ಜಾತ್ರೆ ಮಹೋತ್ಸವ ಹಮ್ಮಿಕೊಂಡು ಮೊದಲನೇ ವರ್ಷ ಯಶಸ್ವಿಯಾಗಿ, ಯಾರಾದರೂ ಚಿಕ್ಕಬಳ್ಳಾಪುರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜಾತ್ರೆಗಳಿಗಿಂತ ಭಾಳ ಅದ್ಭುತವಾಗಿ, ವಿಶೇಷವಾಗಿ, ವಿಜೃಂಭಣೆಯಿಂದ ಪ್ರತಿಯೊಬ್ಬರು ಕೂಡ ನನ್ನ ಕುಟುಂಬ ಇದು, ನನ್ನ ಮನೆ ಅಂತೇಳಿ ಒಂದು ತಮಟೆ ಶಬ್ದಕ್ಕೆ ಅಲ್ಲಿ ಹಿರಿತನ ಗೊತ್ತಾಗ್ತಾ ಇಲ್ಲ, ಕಿರಿತನ ಗೊತ್ತಾಗ್ತಾ ಇಲ್ಲ. ಕುಡಿದು ಜೊತೆಗೆ ಒಂದು ಕುಪ್ಪಳಿಸೋದ್ರಿಂದ ಹಿಡಿದು ಜಾತ್ರೆ ಅಂತ ಹೇಳಿದ್ರೆ ಇದು ಅಂತೇಳಿ ಈ ಚಿಕ್ಕಬಳ್ಳಾಪುರ ಜನತೆಗೆ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ
ಈ ಒಂದು ದಿನ ಏನು ಸಂತೋಷ ಬಂದಿದೆ, ಇದು ಸದಾಕಾಲ ಭೂಮಿ ಇರೋ ತನಕ ಈ ತಿಮ್ಮಕ್ಕ ಬಡಾವಣೆಯಲ್ಲಿ ಪ್ರತಿಯೊಬ್ಬ ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬರು ಕುಟುಂಬದಲ್ಲಿ ಕೂಡ ಈ ಸಂತೋಷ ಯಾವತ್ತೇ ಆಗಲಿ ದೂರ ಆಗಬಾರ್ದು ಅಂತೇಳಿ ಆ ಗಂಗಮ್ಮ, ಸಪ್ಪಲಮ್ಮ ಮತ್ತು ವೀರದಿಮ್ಮಮ್ಮನ ಹತ್ರ ಬೇಡ್ಕೊಳ್ತೀನಿ. ಪ್ರತಿಯೊಬ್ಬರು ಕೂಡ ಚೆನ್ನಾಗಿರ್ಬೇಕಂತೇಳಿ ಬಯಸ್ತಾ